ಅಲ್ಲಿವರೆಗೂ ನಮ್ಮ ತಾಯಿನೇ. ಐ ಹ್ಯಾವ್ ಟು ಸೇ ದಟ್ ಮೋರ್ ದೆನ್ ಮೀ ಶಿ ಹ್ಯಾಸ್ ಬೀನ್ ವೆರಿ ಆ್ಯಂಬಿಷಸ್ ಅಬೌಟ್. ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ, ದೋ ಡ್ರೀಮ್ಸ್ ದಟ್ you sometimes are not able to fully fulfill, maybe you want your children to live it ಅಂತ. ಸೊ ಎಲ್ಲೋ ಒಂದು ಕಡೆ ನನ್ನ ತಾಯಿಗೆ ಆದ ಕಾಲದಲ್ಲಿ ಅಷ್ಟು ಅವಕಾಶಗಳು ಇರಲಿಲ್ಲ, ಎಸ್ಪೆಷಲಿ ವಿಮೆನ್ ಮ್ಯೂಸಿಷಿಯನ್ಸ್ಗೆ ಮೇ ಬಿ ಅಷ್ಟು ಅವಕಾಶಗಳು ಇರಲಿಲ್ಲ. ಸೊ ಅದೆಲ್ಲ ಒಂದು ಆ್ಯಂಬಿಷನ್ಸು, ಆ ಆಸೆಗಳು ನನ್ನಲ್ಲಿ ಅವರು ನೋಡಿದ್ರು ಅಂತ ನನಗನ್ಸುತ್ತೆ. ಸೊ 9ನೇ ವಯಸ್ಸಲ್ಲಿ ನನಗೆ ಜ್ಞಾಪಕ ಇದೆ, ಈ ಜಯನಗರಲ್ಲಿ ರಾಮ ಮಂದಿರ ಇದೆ, ಅಲ್ಲಿ ಫುಲ್ ಫ್ಲೆಜ್ಡ್ 2 hours ಕಚೇರಿ. ಆದರೆ ಕಚೇರಿ ಅಂದರೆ ಇಲ್ಲಿ ನಾನು ಹಾಡು ತೋರಿಸ್ಬೇಕು, ಏಕೆಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ಮನೋಧರ್ಮ ಅನ್ನೋದು ತುಂಬ ಮುಖ್ಯ. ಅಂದರೆ ಮನೋಧರ್ಮ ಅಂದರೆ ಏನು? ಇವಾಗ ಅದೇ ರಾಗ ತಗೊಳ್ಳೋಣ. ಸರಿ ಗ ಪ ನಿ ಸಾ ಸಾ ನಿ ಪ ಗ ರಿ ಸಾ. ಇದು ಒಂದು ರಾಗದ ಸ್ವರೂಪ, ಹಂಸಧ್ವನಿ. ಅದರಲ್ಲಿ ನಾವು ಯಾವುದಾದ್ರೂ ಎಷ್ಟೋ ಸಾಂಗ್ಸ್ ಇದೆ, ಕೃತಿಗಳು. ವರವಲ್ಲಭ ರಮಣ और ವಾತಾಪಿ ಗಣಪತಿಂ ಭಜೇಹಂ, ಆ ಥರ ತುಂಬ ರಘುನಾಯಕನಿ ಪಾದಯೋಗ, ಈ ಥರ ಹಲವಾರು ಕೃತಿಗಳಿದೆ. ಇದಕ್ಕೆ ನಾವು ಕಲ್ಪಿತ ಸಂಗೀತ ಅಂತ ಹೇಳ್ತೀವಿ. ಆದರೆ ಶಾಸ್ತ್ರೀಯ ಸಂಗೀತದ ನಿಜವಾದ ಒಂದು ಸ್ವರೂಪ ನಮಗೆ ಸಿಗೋದು ಮನೋಧರ್ಮ ಸಂಗೀತದಲ್ಲಿ. ಮನೋಧರ್ಮ ಅಂದರೆ ಏನು? ಸ್ಪಾಂಟೇನಿಟಿ. ಇವಾಗ ಬರೀ ಸಾಂಗ್ ಹಾಡಿದ್ರೆ ಅದರಲ್ಲಿ ರಚನಾಕಾರರ ಒಂದು ಸೃಜನಶೀಲತೆ ಗೊತ್ತಾಗುತ್ತೆ. ನಮ್ಮ ಒಂದು ಸೃಜನಶೀಲತೆ ಹೇಗೆ ತೋರಿಸ್ಕೊಳ್ಳೋದು ಅಲ್ವಾ? ಅಲ್ಲೇ ಮನೋಧರ್ಮ ಅನ್ನೋದು ಬರೋದು. ಸೊ ಕಲ್ಪನಾ ಸ್ವರ ಅಂತ ನಾವು ಮಾಡ್ತೀವಿ ಅಲ್ವಾ? ಸರಿ ಸರಿ ಗ ರಿ ಗ ಪ ರಿ ಗ ರಿ ಗ ಪ ಗ ಪ ನಿ ಗ ಪ ಗ ಪ ನಿ ಬ ನಿ ಸ ಪ ನಿ ಸ ರಿ ಗ ರಿ ದ ನಿ ಬ ಗ ಗ ರಿ ಬ ರಿ ರಿ ಸ ಪ ಸ ಸ ನಿ ಗ ರಿ ನಿ ಪ ರಿ ಪ ಗ ನಿ ಪ ಸ ನಿ ರಿ ಸ ಗ ರಿ ಪ ಗ ರಿ ದ ನಿ ಬ ಗ ರಿ ಸ ರಿ ವ ಪ ಪ ಬ ವ ಪ ಪ ಪ ಗ ರಿ ದ ನಿ ಬ ಗ ರಿ ಗ ಗ ಗ ಗ ರಿ ದ ನಿ ಬ ರಿ 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 ದ ನಿ ಬ ಗ ರಿ ಸ ಸ ನಿ ಸ ರಿ ರಿ ಸ ರಿ ಗ ಗ ರಿ ಗ ಗ ರಿ ದ ನಿ ಬ ನಿ ದ ನಿ ಬ ಗ ಸ ನಿ ಬ ಗ ರಿ ಸ ರಿ ಗ ಪ ನಿ ಸ. ಈ ಥರ ನಾವು ಹಾಡ್ತಾ ಹೋಗ್ಬೋದು. 5 ಸ್ವರಗಳು. ಎಷ್ಟು ಗಂಟೆಗಳು ಹಾಡಿದ್ರೂ ಅದು ಮುಗಿಯೋದೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ನಾನು ಫಸ್ಟು ಕಚೇರಿ ಹಾಡಬೇಕಂದ್ರೆ ಈ ಮನೋಧರ್ಮ ಅನ್ನೋದು ಚಿಕ್ಕ ಮಕ್ಳಿಗೆ ಬರೋದು ಕಷ್ಟ ಅಲ್ವಾ? ಸೊ ಅದನ್ನೆಲ್ಲ ನಾವು ಬೈ ಹಾರ್ಟ್ ಮಾಡ್ಕೊಂಡು ಬಿಡ್ತಾ ಇದ್ವಿ. ಅಂದರೆ ಇವಾಗ ಸಾ ನಿ ಪ ಗ ರಿ ಸ ನಿ ಸ ವಿನಾಯಕ ಗ ರಿ ಸ ನಿ ರಿ ಸ ನಿ ಪ ಸ ನಿ ಪ ಗ. ಸೊ ಇದೆಲ್ಲ ಯು ಹ್ಯಾವ್ ಟು ಮೆಮರೈಸ್ ಇಟ್. ಆ ಥರ ಆಫ್ಕೋರ್ಸ್ ನಮ್ಮ ತಾಯಿ ಚೆನ್ನಾಗಿ ಅಭ್ಯಾಸ ಮಾಡಿಸಿ ಪ್ಲ್ಯಾಟ್ಫಾರ್ಮ್ಗೆ ಕಳಿಸಿದ್ದು. ತುಂಬ ಒಂಥರ ರೋಮಾಂಚಕರವಾದ ಅನುಭವ. ಅಫ್ಕೋರ್ಸ್ ಒಂದು ಕಚೇರಿ ಹಾಡಬೇಕು, ಮೃದಂಗದವರು ಪಿಟೀಲ್ನವ್ರು ಇರ್ತಾರೆ. ಸೊ ತುಂಬ ಒಂಥರ ರೋಮಾಂಚಕರವಾದ ಅನುಭವ. ಆ್ಯಂಡ್ ಐ ಬಿಲೀವ್ ದಟ್ ವೇದಿಕೆನೇ ನಮ್ಗೆ ತುಂಬ ಹೇಳ್ಕೊಡುತ್ತೆ. ಸೊ ನನಗೆ 9ನೇ ವಯಸ್ಸಲ್ಲೇ ನಾನು ಫುಲ್ ಕಚೇರಿ ಕೊಡುವಂತಹ ಸಾಮರ್ಥ್ಯ ಪಡೆದಿದ್ದು ನಮ್ಮ ತಾಯಿಯವರಿಂದಾನೇ. ಅಫ್ಕೋರ್ಸ್ ನನಗೂ ಆಸೆ ಇತ್ತು, ಚಪ್ಪಾಳೆ, ಲೈಟು, ಏನೋ ಒಂದು ಲೋಟ ಕೊಡ್ತಾರೆ, ಏನೋ ಇಟ್ಸ್ ಅಟ್ ದಟ್ ಸ್ಟೇಜ್ ನಮಗೆ ಸಂಗೀತದ ಒಂದಿಷ್ಟು ಆಳವಾದ ಒಂದು ಕಲೆ ಅದು ಎಲ್ಲ ಗೊತ್ತಾಗಲ್ಲ. ಏನೋ ಚೆನ್ನಾಗಿರುತ್ತೆ, ಜನ ಚಪ್ಪಾಳೆ ತಟ್ತಾರೆ.